ನಾಗಮಣಿನ ಕಳ್ಕೊಂಡೆ ಅಂದ್ರೆ ಏನು ಅರ್ಥ ಏಮ್ಮ? ಈ ಪ್ರಪಂಚದಲ್ಲಿ ನಾನು ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅತ್ತೆಮ್ಮ. ನೋಡು, ನೀನು ಈ ರೀತಿ ಒಗಟಾಗಿ ಹೇಳಿದ್ರೆ ನನಗೇನು ಅರ್ಥ ಆಗೋದಿಲ್ಲ. ಅದೇನು ಅಂತ ನೇರವಾಗಿ ಹೇಳೆ. ಇದರಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ನನ್ನನ್ನ ರಕ್ಷಣೆ ಮಾಡು ಅಂತ ನಾನು ಯಾರ ಹತ್ರ ಹೋಗ್ಲಿ? ಪರಮೇಶ್ವರ, ಕಾಯೋ ದೇವ್ರೆ, ಕೊಲ್ಲೋದಕ್ ನಿಂತ್ರೆ ನಾನು ಯಾರ ಮೊರೆ ಹೋಗ್ಲಿ? ನನ್ನನ್ನ ರಕ್ಷಿಸೋದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ಈಗ ನೀನೊಬ್ನೇ ನನ್ನ ಪಾಲಿಗಿರೋದು. ನೀನೇ ನನ್ನನ್ನು ಕಾಪಾಡ್ಬೇಕು. ಈ ದುಷ್ಟ ಭೈರವ ನಿನ್ನ ತಂತ್ರ ಕುತಂತ್ರಗಳ ಆ ಮಾಯಾಜಾಲದ ಶಕ್ತಿಯನ್ನ ನನ್ನ ಆಶ್ರಮದ ಮೇಲೆ ಪ್ರಯೋಗ ಮಾಡೋಷ್ಟು ಸೊಕ್ಕೆ ನಿನಗೆ. ಕ್ಷುದ್ರ ಶಕ್ತಿಗಳ ಆರಾಧನೆ ಮಾಡೋ ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಸಾತ್ವಿಕ ಶಕ್ತಿಗಳನ್ನ, ಪುರಾಣ ದೇವತೆಗಳ ಆರಾಧನೆ ಮಾಡಿ ಸಾತ್ವಿಕ ಶಕ್ತಿ ಸಂಪನ್ನಾಗಿರೋ ನನಗೆ ಇನ್ನೆಷ್ಟು ಸ್ವಾಭಿಮಾನದ ಶಕ್ತಿ ಇರಬೇಕು. ನೀನು ಕಳಿಸಿದ ಈ ಅಗ್ನಿ ಜ್ವಾಲೆಯನ್ನ ಈ ಕ್ಷಣದಲ್ಲಿ ನಂದಿಸಿ ನಿನ್ನ ಅಹಂಕಾರವನ್ನ ನನ್ನ ಎಡಗಾಲಿನ ಮೆಟ್ಟಿ ನಿಲ್ತೀನಿ. ಶಕ್ತಿಯನ್ನು ಮೀರಿಸುವಂಥ ಶಕ್ತಿಯನ್ನು ಆ ಭೈರವ ಯಾವಾಗ ಸಂಪಾದಿಸಿದ? ನಾಗಮಣಿಯಿಂದ ಸೃಷ್ಟಿಯಾಗಿರೋ ಅಗ್ನಿ ಜ್ವಾಲೆ. ಅದಕ್ಕೆ ನನ್ನ ಶಕ್ತಿ ಈ ಅಗ್ನಿ ಜ್ವಾಲೆಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನನ್ನ ಶಕ್ತಿಯಿಂದ ಇದನ್ನಂತ ಇಲ್ಲ. ಈ ಅಗ್ನಿ ಜ್ವಾಲೆಯಿಂದ ನನ್ನ ಆಶ್ರಮವನ್ನು ನಾನು ಕಾಪಾಡಿಕೊಳ್ಳೇಬೇಕು. ಭೈರವ, ನಿನ್ನ ಅಹಂಕಾರವನ್ನ, ಸಾಧನೆಯನ್ನ ಮೆಟ್ಟಿ ನಿಲ್ಲದೆ ಹೋದರೆ ನಾನು ಶಂಕರ ಶಾಸ್ತ್ರಿನೇ ಅಲ್ಲ. ಇದು ನನ್ನ ಭೀಷ್ಮ ಪ್ರತಿಜ್ಞೆ.
ಅವರು ಏನೋ ಅಪಾಯದಲ್ಲಿದ್ದಾರೆ. ಅವರನ್ನು ನಾನು ರಕ್ಷಣೆ ಮಾಡದೆ ಬೇರೆ ಯಾರೂ ಮಾಡೋದಿಲ್ಲ. ಅರ್ಜುನ್ ಎಲ್ಲಿಗೆ ಹೋಗ್ತಾ ಇದೆಯಾ? ನನ್ನ ಅಮೃತ ಅವರು ಅಪಾಯದಲ್ಲಿದ್ದಾರೆ. ಯಾವ ಅಮೃತನು? ನನ್ನ ಹೆಂಡತಿ. ನೋಡು, ನಿನ್ನ ಹೆಂಡತಿ ನಿನ್ನ ಪ್ರೇಮಿ ಏನಿದ್ರು ಈಗ ಮಣಿ ಮಾತ್ರ. ಅದು ನಿಮ್ಮ ದೃಷ್ಟಿಲಿ, ನನ್ನ ದೃಷ್ಟಿಲಲ್ಲ. ಇವತ್ತು ಆವತ್ತು ಹಿಂದಿನ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನನ್ನ ಪ್ರೇಮಿ ನನ್ನ ಹೆಂಡತಿ ಅಮೃತ ಅವರೇನೆ. ಏನೋ ಹೀಗೆ ಮಾತಾಡ್ತಿದ್ಯಾ? ನಾನು ಮಾತಾಡೋದೇ ಹೀಗೆ. ನನ್ನ ನಿಜವಾದ ಸ್ವರೂಪನೇ ಇದು. ಇದನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ, ಆ ಶಕ್ತಿನೂ ಇಲ್ಲ. ಈಗ ನೀನ್ ಎಲ್ಲಿಗೆ ಹೋಗ್ತಾ ಇದೀಯ ಅರ್ಜುನ್? ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ. ನೋಡು, ನೀನೀಗ ಎಲ್ಲೂ ಹೋಗ್ಬೇಕಾಗಿಲ್ಲ. ಅದ್ರ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಅದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾನು, ನೀನಲ್ಲ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ವಾ? ಇಡೀ ಪ್ರಪಂಚ ನಡೀತಾ ಇರೋದೇ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ. ನನ್ನ ಪಾಲಿಗೆ ನನ್ನ ಅಮೃತ ಅವರೇ ಪ್ರಪಂಚ. ನೀವು ನನ್ನ ಕ್ಷಮಿಸಿದ್ರೆ ಕ್ಷಮಿಸಿ, ಬಿಟ್ಟರೆ ಬಿಡಿ. ಯಾಕಂದರೆ ನಾನು ತುಂಬ ನಿಷ್ಠುರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಅಮೃತ ಅವರೇ ಆದಿ ಅಂತ್ಯ. ಅರ್ಜುನ್, ಅರ್ಜುನ್! ಪರಮೇಶ್ವರ, ಯಾಕಪ್ಪ ನನ್ನ ದಾರಿಯಲ್ಲಿ ಬರೀ ಕಲ್ಲು ಮುಳ್ಗಡೆ ಸಿಗ್ತಾ ಇದೆ? ಇಲ್ಲ, ನಾನು ಈ ರೂಪದಲ್ಲಿದ್ರೆ ಈ ಅಗ್ನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮೂಲ ರೂಪಕ್ಕೆ ಹೋಗ್ಬೇಕು. ಹೇಮಾ, ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ನಾಗಮಣಿ ಬಾಬುನ ಹತ್ರ ಇರೋದು ತಾತ್ಕಾಲಿಕ. ಲಕ್ಷ್ಮಿನ ಚಂಚಲೆ ಅಂತಾಳೆ. ಈ ನಾಗಮಣಿನೂ ಅಷ್ಟೇ. ಅದು ಯಾವಾಗ ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ. ನಾನು ಯೋಚನೆ ಮಾಡ್ತಾ ಇರೋದು ನಾಗಮಣಿ ಬಗ್ಗೆ ಅಲ್ಲ ಅತ್ತೆಮ್ಮ. ಮತ್ತಾರ ಬಗ್ಗೆ? ನಮ್ಮ ಅರ್ಜುನ್ ಬಗ್ಗೆ. ಅರ್ಜುನ್ ಬಗ್ಗೆ ಯೋಚನೆ ಮಾಡೋದು ಅಂಥದ್ದೇನಿದೆ? ಅವನ ಮಣಿನ ಮದುವೆ ಆದ್ಮೇಲೂ ಅಮೃತನ್ನ ಮರ್ತಿಲ್ಲ ಅಂತ ಅನಿಸ್ತಾ ಇದೆ. ಇನ್ನೂ ಅವನು ಅಮೃತನ್ ಗುಂಗಲೇ ಇದ್ದಾನೆ ಅಂತ ಅನಿಸ್ತಾ ಇದೆ ನನಗೆ. ಅನ್ಸೋದೇನು ಬಂತು? ಅವನ ಅಮೃತನ ಮರ್ತಿಲ್ಲ. ಅದು ಹೇಗಿಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಾ? ಅವನ ಅಮೃತನ ಮರ್ತಿದ್ದಿದ್ರೆ ಅರ್ಜುನ್ ಮತ್ತು ಮಣಿ ಮಧ್ಯೆ ಏನು ನಡಿಬೇಕಾಗಿತ್ತು ಅದು ನಡೆದಿರೋದು. ಅಂದ್ರೆ ಅವರಿಬ್ಬರ ನಡುವೆ ಏನೂ ನಡೆದೇ ಇಲ್ವಾ? ಇವತ್ತು ಬೆಳಿಗ್ಗೆ ನಾನು ಅರ್ಜುನ್ ರೂಮ್ ಹತ್ರ ಹೋಗಿದ್ದೆ. ಆಗ ಅರ್ಜುನ್ ಚಾಪೆ ಹಾಕೊಂಡು ಮಂಚದ ಪಕ್ಕ ಮಲಗಿದ್ದ. ಅಯ್ಯೋ ದೇವ್ರೆ, ನಾವ್ ಯಾವ ಉದ್ದೇಶಕ್ಕೋಸ್ಕರ ಅವರಿಬ್ರು ಮದ್ವೆ ಮಾಡಿದ್ವೋ ಆ ಉದ್ದೇಶ ನೆರವೇರುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ ಅತ್ತೆಮ್ಮ. ಇದಕ್ಕೆಲ್ಲ ಆ ಅಮೃತನೇ ಕಾರಣ ಅಂತ ಅನಿಸ್ತಾ ಇದೆ. ಅಂದ್ರೆ
ಮಣಿ ಅರ್ಜುನ್ ಮದುವೆ ಆಗೋದಕ್ಕೆ ಯಾವುದೇ ಅಡ್ಡಿ ಆತಂಕ ಮಾಡಿದೆ ಈ ಮದುವೆ ನಿರ್ವಿಘ್ನವಾಗಿ ನೆರವೇರಿದ್ರೆ ನಾಗಮಣಿನ ನೀನು ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ನಾಗಮಣಿ ನನ್ನ ಹತ್ರ ಇಲ್ಲ ಅನ್ನೋದು ಗೊತ್ತಾಗಿ ಅದವಳಿಗೆ ಸಿಗೋದಿಲ್ಲ ಅನ್ನೋ ಆಕ್ರೋಶದಲ್ಲಿ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಅತ್ತೆಮ್ಮ. ಹೇಮಾ, ನೀನು ಆತಂಕ ಪಡಬೇಕಾಗಿಲ್ಲ. ನೀನು ಅಂದ್ಕೊಂಡಿರೋ ಹಾಗೆ ಮಣಿ ಮುಗ್ದೆ ಅಲ್ಲ. ಎಷ್ಟೇ ಆಗಲಿ ಹಳ್ಳಿ ಬೆಳೆದೋರಿಗೆ, ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ತನ್ನ ಗಂಡನ್ನ ತನ್ನ ಸರ್ಗಲ್ಲಿ ಹೇಗೆ ಕಟ್ಟಿಟ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಇನ್ನೆರಡು ದಿನ ನೋಡ್ತಾ ಇರು, ನಿನ್ನ ಮಗ ಅವಳು ಹಿಂದೆ ಮುಂದೆ ಈ ಬೆಲ್ಲಕ್ಕೆ ಗೊತ್ತ ಹೇಗೆ ಮುತ್ಕೊಂಡಿರುತ್ತೆ ನೋಡು, ಹಾಗೆ ಅವಳ ಜೊತೆನೇ ಇರ್ತಾನೆ. ಏನೋ ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕು ಅತ್ತೆಮ್ಮ. ನನ್ನ ಮಗನೂ ಸಂತೋಷವಾಗಿರ್ತಾನೆ, ನಾವು ಎಲ್ಲ ನೆಮ್ಮದಿಯಾಗಿರ್ತೀವಿ. ಇಲ್ಲ, ಅಮೃತವ್ರ ವಿಷಯದಲ್ಲಿ ನನಗೇನೇ ಅನ್ಸಿದ್ರು ಅದು ಇದುವರೆಗೂ ನಿಜ ಆಗಿದೆ. ಯಾಕಂದ್ರೆ ಅಂತ ಅವಿನಾಭಾವ ಸಂಬಂಧ ನಮ್ಮಿಬ್ಬರದು. ಇಲ್ಲ, ಅಮೃತವ್ರೇನೋ ಸಮಸ್ಯೆಯಲ್ಲಿದ್ದಾರೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಅಮೃತವ್ರೆ, ಅಮೃತವ್ರೆ, ನಿಮ್ಮನ್ನೇ ಕೂಗ್ತಾ ಇರೋದು ಕೇಳಿಸ್ತಾ ಇದೆಯಾ? ಅಮೃತವ್ರೆ, ದಯವಿಟ್ಟು ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಕಮ್ಮಿ ಮಾಡ್ಕೊಳ್ಳಿ. ನೀವು ನಾಗಿಣಿಯಾಗಿ ಮಣಿ ಮೇಲೆ ಪ್ರಹಾರ ಮಾಡಿದ್ದಕ್ಕೇನೆ ನನ್ನ ಕೋಪದಿಂದ ನಿಮ್ಮನ್ನ ಮನೆಯಿಂದ ಹೊರಗಾಕಿತ್ತು. ಆದರೆ ಈಗ ಹಾಗೆ ಯಾಕೆ ಮಾಡಿದ್ನೋ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನ ಮೇಲೆ ಏನೇ ಕೋಪ ಇದ್ರು ಅದನ್ನು ಕಮ್ಮಿ ಮಾಡಿಕೊಂಡು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿ. ಅಮೃತವ್ರೆ, 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 ಎಲ್ಲಿದ್ದೀರಾ? ಅಮೃತವ್ರೆ, ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನಮ್ಮ ಪ್ರೀತಿಗೋಸ್ಕರನಾದ್ರೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿ. ಯಾರು ಏನೇ ಅಂದ್ರು ನಿಮ್ಮನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅವಳು ನಾಗಿಣಿ ಯಾಕೆ ಮನೆಗೆ ಕರ್ಕೊಂಡ್ಬಂದೆ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಬೇರೆ ಮನೆನೇ ಮಾಡ್ತೀನಿ. ದಯವಿಟ್ಟು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿ. ಅಮೃತವ್ರೆ, ಅಮೃತವ್ರೆ, ಯಾಕೋ ರುದ್ರ ಅಡ್ಡ ಹಾಕ್ತಾ ಇದೆಯಾ? ನಿಮ್ಮಿಂದ ಒಂದು ಸತ್ಯ ಗೊತ್ತಾಗಬೇಕಾಗಿತ್ತು. ಯಾವ ಸತ್ಯ? ಇಷ್ಟು ದಿನ ನಾಗಮಣಿ ನಿಮ್ಮ ಹತ್ರ ಇತ್ತ? ನಾಗಮಣಿ ನನ್ನ ಹತ್ರ ಇದ್ದಿದ್ದು ಇವನಿಗೆ ಹೇಗೆ ಗೊತ್ತಾಯ್ತು? ನಾಗಮಣಿ ನನ್ನ ಹತ್ರ ಇದ್ದಿದ್ದು ಅತ್ತೆಮ್ಮಗೆ ಮಾತ್ರ ಗೊತ್ತು ಅಂತ ನಾನು ನೆಮ್ಮದಿಯಾಗಿದ್ದೆ. ಯಾಕೆ ಸುಮ್ಮನೆ ಆಗೋದ್ರಿ? ಏನು ಸುಳ್ಳು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ಯಾವ ನಾಗಮಣಿನೂ ನನ್ನ ಹತ್ರ ಇರಲಿಲ್ಲ. ಅಷ್ಟಕ್ಕೂ ನಾಗಮಣಿ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಬೆನ್ನಿನ ಮೇಲೆ ಗರುಡ ಮಚ್ಚೆ ಇದೆ, ಹಾಗೆ ನನ್ನ ಕಣ್ಣು ಕೂಡ ಹದ್ದಿನ ಕಣ್ಣು. ಪ್ರತಿಯೊಬ್ಬರ ಮೇಲೂ ಕಣ್ಣಿಟ್ಟಿರ್ತೀನಿ ಅನ್ನೋದನ್ನ ಮರಿಬೇಡಿ. ಏನೇನೋ ಹೇಳ್ಬೇಡ ರುದ್ರ, ನನಗೆ ಯಾವ ನಾಗಮಣಿನೂ ಗೊತ್ತಿಲ್ಲ. ಸುಳ್ಳು. ನಿಮ್ಮ ಹತ್ರ ನಾಗಮಣಿ ಇದ್ದದ್ದು, ನೀವು ಅದನ್ನ ಕಳ್ಕೊಂಡಿದ್ದು, ನೀವು ಅದನ್ನ ಅಮ್ಮನ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನೀವಿಬ್ರು ಮಾತಾಡ್ತಿದ್ದನ್ನ ಕಣ್ಣಾರೆ ಕೂಡ ನೋಡಿದ್ದೀನಿ. ಯಾಕೆ ಮಾತೆ ನಿಂತೋಯ್ತು? ನನ್ನ ಹತ್ರ ನಾಗಮಣಿ ಇರಲಿಲ್ಲ ಅಂತ ಹಾರಾಡ್ತಾ ಇದ್ರೆ ಈಗ ಹಾರಾಡಿ. ಅಲ್ಲ, ಅಣ್ಣ ನಿಮ್ಮನ್ನ ಅಷ್ಟು ಭಯಭಕ್ತಿಯಿಂದ ಕಂಟ್ರೋಲಲ್ಲಿ ಇಟ್ಟಿದ್ರು ಸಹ ನಮ್ಮಿಂದನೇ ವಿಷಯ ಮುಚ್ಚಿಟ್ರ. ಇದನ್ನ ಇಲ್ಲಿಗೆ ಬಿಡ್ತೀನಿ ಅಂತ ಖುಷಿಯಾಗಿರ್ಬೇಡಿ. ನೀವು ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಅಣ್ಣ ಬರ್ತಾನೆ. ಅವನಿಗೆ ನಿಮ್ಮ ಹತ್ರ ನಾಗಮಣಿ ಇದ್ದದ್ದು, ನೀವು ಅದನ್ನು ಮುಚ್ಚಿಟ್ಟಿದ್ದು ಎಲ್ಲ ಹೇಳ್ತೀನಿ.
ಎಲ್ಲ ಬಿಡಿಸಿ ಹೇಳ್ತೀನಿ. ಆಮೇಲೆ ನಿಮ್ಮ ಕತೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಬೆನ್ನಿಗೆ ಚೂರಿ ಇರಿಯೋದು ಅನ್ನೋ ಮಾತು ನಿಮ್ಮಿಂದನೇ ಬಂದಿರಬೇಕು ಅಲ್ವಾ? ನಾಗಮಣಿ ಅತ್ತಿಗೆ ಹತ್ರ ಇದೆ ಅಂತ ಮುಂಚೆನೆ ಗೊತ್ತಾಗಿದ್ದಿದ್ರೆ ಹೇಗಾದ್ರೂ ಮಾಡಿ ನನ್ನ ಕೈಗೆ ವಶಪಡಿಸ್ಕೋಬೋದಾಗಿತ್ತು. ಈಗ ನಾಗಮಣಿ ಎಲ್ಲಿದೆ, ಯಾರ ಹತ್ರ ಇದೆ? ಬಾಬುನ್ ಕೈಗೆ ಏನಾದರೂ ಸಿಕ್ಕಿರಬಹುದಾ? ಹಾಗೇನಾದರೂ ಬಾಬುನ್ ಕೈಗೆ ಸಿಕ್ಕಿದ್ರೆ ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿದಾಗೆ ಹೋಗಿ ಬಾಬುನ್ನೇ ಕೇಳ್ತೀನಿ. ಅಮೃತವ್ರೇನಾದ್ರೂ ಹಾವಿನ ರೂಪದಲ್ಲಿರ್ಬೋದಾ? ಇದು ಅಮೃತ ಅವರೇ. ಅಮೃತ ಅವ್ರನ್ನ ಯಾರು ಈ ಸ್ಥಿತಿಗೆ ತಂದವರು? ಅಮೃತ ಅವರೇ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಕ್ಷಣೆಗೆ ನಾನಿದ್ದೀನಿ. महेश्वराय